ನಾನು ಅವ್ರಿಗೆ ಹೇಳಿದೆ, ರೀ ಸುಮ್ಮನೆ ಇರ್ರಿ, ನೀವು DK ಶಿವಕುಮಾರ್ಗಿಂತ ಅಪ್ಪಟ ಹಿಂದೂ ನಿಮ್ಗೆ ಯಾರಿಗೂ ಸಿಗೋದಿಲ್ಲ, ಸುಮ್ಮನೆ ಯಾಕೆ ನೀವು ಇದೇ ಪ್ರಶ್ನೆಗಳು ಕೇಳ್ತೀರ ಅಂತ ನಾನು ಹೇಳಿದೆ ಅವ್ರು. ಯಾಕೆ ಈ ಥರ ಎಲ್ಲ ನೀವು ಪ್ರಚೋದನೆಕಾರಿ ಮಾತುಗಳಾಡ್ತೀರಾ? ಸುಮ್ಮನೆ ಅವ್ರು BJP ಅವ್ರಿಗೆ ಬೇರೆ ಕೆಲಸ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಇಶ್ಯೂ ಇಲ್ಲ, ನಾಯಕತ್ವ ಇಲ್ಲ, ಈ ರಾಜ್ಯದಲ್ಲಿ ಅವ್ರ ಮುಖತ್ವ ಇಲ್ಲ. ಇವತ್ತು ಈ ರಾಜ್ಯದ ಅತ್ಯಂತ ಜನಪ್ರಿಯ ನಾಯಕರುಗಳು ಯಾರು ಅಂತ ಹೇಳಿದ್ರೆ ನಂಬರ್ 1 ಸಿದ್ದರಾಮಯ್ಯನವರು, ಅವ್ರ ಜೊತೆ ನಮ್ಮ DK ಶಿವಕುಮಾರ್ ಅವರು. ಇವತ್ತು ಇಡೀ ರಾಜ್ಯದ ನಾಯಕರು. ಶಿವಕುಮಾರ್ ಅವರು ಒಂದು ರೀತಿ ರಾಷ್ಟ್ರದ ನಾಯಕರಾಗಿದ್ದಾರೆ. ಇವತ್ತು ರಾಷ್ಟ್ರದ ನಾಯಕರವರು. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವುದೇ ರಾಜ್ಯಕ್ಕೆ ಹೋಗಿ ಅಲ್ಲಿ DK ಶಿವಕುಮಾರ್ ಅಂತ ಹೇಳಿದ್ರೆ ಅವ್ರಿಗೆ ಆದಂತ ಅಭಿಮಾನಿಗಳು ಅಲ್ಲೂ ಕೂಡ ಇದ್ದಾರೆ. ಯಾವುದೇ ರಾಜ್ಯಕ್ಕೆ ಹೋಗಿ ಅದೇ ಅವರು ಅವರ ಶ್ರಮದಿಂದ ಅದು ಬಂದಿರತಕ್ಕಂಥದ್ದು, ಯಾರು ಕೊಡುಗೆ ಏನಲ್ಲ, ಅವರು ಕಷ್ಟಪಟ್ಟು ಸಾಧಿಸಿದ್ದಾರೆ. ಇದು ನಮ್ಮ ಬಡವಳಿ, ನಮ್ಮ ಬಂಡವಾಳ. ನಾವು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಯಾವ ಒಂದು ಧರ್ಮ, ಜಾತಿ, ಭಾಷೆ ಅಥವಾ ಇನ್ಯಾವುದೂ ಇಲ್ಲ.